ನಮಗೆ ಹೈಕೋರ್ಟ್ ಆರ್ಡರ್ ಹೈಕೋರ್ಟಲ್ಲಿ ಆರ್ಡರ್ ನನಗೂ ಬಂದಿದ್ದಾರೆ. ಅದು ನನಗೆ ನೋಟಿಸ್ ತಲುಪಿಲ್ಲ. ನಾನು ನಿಮಗೆ ಅಬ್ಜೆಕ್ಷನ್ ಹಾಕಿದ್ರು ಸಹ ತೆಗೆದಿಲ್ಲ. ಅಬ್ಜೆಕ್ಷನ್ ಹಾಕಿದ್ರು ಕೋರ್ಟ್ ಆರ್ಡರ್ ಇದ್ದರೆ ಏನು ಮಾಡೋದು? ಹೈಕೋರ್ಟ್ ಆರ್ಡರ್ ನಾನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕನ್ಸಿಡರ್ ಮಾಡಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ ಸರ್. ಅವರು ಹೇಳ್ಬೋದಿತ್ತು ಡಾಕ್ಯುಮೆಂಟ್ ಕೊಟ್ಟದ್ದು ಮಾಡಿದ್ದಾರೆ ಅಂತ. ಅವಕಾಶ ಕೊಟ್ಟು ಮಾಡಬೇಕು. ಅಬ್ಜೆಕ್ಷನ್ ಕೊಟ್ಟಿದ್ದೀನಿ ಅಲ್ಲ, ಅಬ್ಜೆಕ್ಷನ್ಸ್ ಕೊಟ್ಟರೆ ನೀವು ಮಾಡಲೇಬಾರ್ದು ಅಂತಲ್ಲ ಸರ್. ನಾನು ಡಾಕ್ಯುಮೆಂಟೇಷನ್ ತಪ್ಪಿದ್ದೆ ತೆಗಿಬೋದು. ಅಲ್ಲ, ಒಂದು ಆರ್ಡರ್ ಮಾಡಬೇಕು. ಆರ್ಡರ್ ಬಂದಿದೆ. ಆರ್ಡರ್ ಬಂದಿಲ್ಲ ನೋಡಪ್ಪ. ನೀವು ಆರ್ಡರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಬೇಕು. ಎಲ್ಲಿದ್ದಾರೆ ಸರ್? 24ನೇ ತಾರೀಕು ನಡುಪಡಿ 30 ತಾರೀಕು ತೆಗಿತಾರೆ. ಅವ್ರಿಗೆ ಇಷ್ಟು ಕ್ಲೀನ್ ಮಾಡಿ ಕೊಟ್ಟರೆ ಕನ್ಸಿಡರ್ ನನ್ನೊಂದು ಅವಕಾಶ ಕೊಡಿ. 5ನೇ ತಾರೀಕು ಕೋರ್ಟ್ ರಜೆ ಹೋಗ್ಲಿಕ್ಕೆ ಆಗೋಣ ಅಂತ ಹೇಳಿದ್ರೆ ಏನಿಲ್ಲ ತೆಗೆದು ಸರ್. ಎರಡು ಕನ್ಸಿಡರ್ ಮಾಡಿ ಡೀಟೇಲ್ ಒಂದು ಆರ್ಡರ್ ಮಾಡಿ ಕೊಡಕ್ಕಾಗಲ್ವಾ? ಟೈಟಲ್ ಬಂದಿದ್ದಾರೆ ಅವರು ಎಕ್ಸಾಕ್ಟ್ಲಿ ಟೈಟಲ್ ಡಿಸ್ಪ್ಯೂಟ್ ಅವರು ಈಗ ರಿಟಲ್ ತೀರ್ಮಾನ ಆಗಿದ್ದು. ಅವರು 58 ಹಂಗಾಗಿ ಅವರು ಕನೆಕ್ಷನ್ ಕೊಡ್ತಾರೆ. ಎಷ್ಟು ನಂಬರ್? 69 ಕನೆಕ್ಷನ್ ಕೋರ್ಟಲ್ಲಿ ಆಯಿತು. ಈಗ ಆಗಿದೆ ನಿಮ್ಮ ಕೆಲಸ. ನಿಮ್ಮ ಕೆಲಸ ರಿಟ್ ಪಿಟಿಷನ್ ಅಲ್ಲಿ ಮಾಡಿಸ್ಕೊಂಡು ಮಾಡಿದ್ರೆ ಮತ್ತೆ ಬಂದು ರಿಟ್ ಪಿಟಿಷನ್ ಹಾಕಿರೋದ್ರಿಂದ ನಾನು ಮಧ್ಯ ಮಾಡೋಕ್ಕಾಗಲ್ಲ. ಈಗ ಅದನ್ನೇ ತಗೊಂಡೋಗಲ್ಲ ಹಾಕಿ. ಈಗೇನು ಲೆಟರ್ ಕೊಟ್ಟಿದ್ದಾರೆ ಅದನ್ನೇ ತಗೊಂಡೋಗಲ್ಲ ಹಾಕಿ. ನಾನು ಮಾತಾಡೋಕ್ಕೆ ಬಿಡ್ತೇನೆ ಹಂಗೆ. ಕಾನೂನು ಹೇಳ್ತಾ ಇದ್ದೀನಿ, ಕಾನೂನು ತಿಳ್ಕೊಳ್ತಾರೆ ಹೆಂಗೆ. ಇವಾಗ RTIನಲ್ಲಿ ನೀವು ಅಪ್ಲಿಕೇಶನ್ ಕೊಟ್ಟಿದ್ದೀರಾ. RTIನಲ್ಲಿ ಅವ್ರು ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಕೊಡದೇ ಇದ್ರೆ ಮೇಲ್ಮನವಿ ಹಾಕೋಬೇಕು. ಸ್ವಲ್ಪ ಇರಪ್ಪ, ಮಾತಾಡೋದು ಬಿಡಯ್ಯ. ಆ ಮೇಲ್ಮನವಿಯಲ್ಲಿ ಕೊಡದೇ ಇದ್ರೆ ಸ್ಟೇಟ್ಗೆ ಹಾಕ್ಕೋಬೇಕು. ಅಲ್ಲಿವರೆಗೂ ನಾನೇ ಪೆಂಡಿಂಗ್ ಇಟ್ಕೊಳ್ಳಿ. ಅದನ್ನೆಲ್ಲ ತಗೊಳ್ಳಿ. ಇನ್ನೊಂದ್ಸರಿ ಅಧಿಕಾರ ಕೊಡ್ತೀನಿ, ಲಿಬರ್ಟಿ ಕೊಡ್ತೀನಿ, ಅದೆಲ್ಲ ತಗೊಂಡು ಹಾಕಿ. ನಾನೇ ಕೇಳಿ ನಮ್ಮ ಪೋಸ್ಟ್ ಆಫೀಸ ನಮ್ದು ಕೊಡ್ತಾರೆ. ಕೊಟ್ಟರೆ ಬನ್ನಿ. ಕೊಡದೇ ಇದ್ರೆ ನನ್ನ ಹತ್ರ ಬರಕ್ಕೆ ಬರಲ್ಲ. ನೀವು ಕೊಡದೇ ಇದ್ರೆ ಮೇಲ್ಮನವಿ ಹಾಕ್ಬೇಕು. ಕೊಟ್ಟಿದ್ದೀರಾ? ಅವ್ರು ಕೊಡಬೇಕಮ್ಮ. RTIನಲ್ಲಿ ಅರ್ಜಿ ಕೊಟ್ಟರೆ ಕಳಿಸಿದಾರವ್ರಿ. ಕಳಿಸಿದಾರವ್ರು. ಆಯ್ತು, ಒಂದೊಂದು ಮಾಡೋಣಪ್ಪ. ದೂರುದಾರರು ಹಾಜರಿದ್ದಾರೆ, ಎದುರುದಾರರು ಹಾಜರಿದ್ದಾರೆ. ದೂರುದಾರರು ಸಮಸ್ಯೆ ಈ ಕೆಳಕಂಡಂತಿದೆ. ದೂರುದಾರರು RTI ಕಾಯ್ದೆ ಅಡಿಯಲ್ಲಿ ಕೆಲವೊಂದು ಪ್ರಮಾಣ ಪತ್ರಗಳನ್ನು, ದಾಖಲೆಗಳನ್ನು ನೀಡಿದ್ದು ಅದನ್ನು ಒದಗಿಸಲಾಗಿದೆ ಎಂದು ದೂರುದಾರರು ಈ ಬಗ್ಗೆ ಒದಗಿಸಿದ್ದಲ್ಲಿ ತನ್ನ ಸಮಸ್ಯೆ ಪರಿಹಾರವಾಗಿದ್ದು ಪ್ರಕರಣವನ್ನು ಮುಕ್ತಾಯಗೊಳಿಸಬಹುದು ಎಂದು ಕೋರಿದ್ದಾರೆ. ಒಂದು ವೇಳೆ ದೂರುದಾರರ ಸಮಸ್ಯೆ ಪರಿಹಾರವಾಗದಿದ್ದಲ್ಲಿ RTI ಕಾಯ್ದೆ ಕಲಂ 19ರ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಲು ಸಹ ಅವಕಾಶವಿರುವುದರಿಂದ ಪ್ರಕರಣವನ್ನು ಮುಂದುವರಿಸುವ ಅವಕಾಶ ಕಂಡುಬರದ ಕಾರಣ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. ಇನ್ಯಾವುದರಲ್ಲಿ ಮಾಡಿದ್ದಾರೆ. 40 ಲಕ್ಷಕ್ಕಿಂತ ಹೆಚ್ಚುವರಿಯಾಗಿ 21 ಸೇರಿಸಿ ಪಾಣಿಯಲ್ಲಿ ಇಂಡೀಕರಣ ಮಾಡಿದ್ದಾರೆ. ಕ್ಯಾನ್ಸಲ್ ಆಯ್ತಾ?
ಯಾರು ಮಾಡಿದ್ರು ಹಿಂದಿದ್ದವ್ರು ಯಾರು ಅವಾಗಿದ್ದು ಕ್ಯಾನ್ಸಲ್ ಆಯ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.